ಸಾಹೇಬ್ರೆ, ಇವತ್ತು ನೀವು ನನ್ನ ಆಚೆ ಕರ್ಕೊಂಡ್ ಬಂದು ನನ್ಗೇನೇನ್ ಇಷ್ಟನೋ ಅದನ್ನೆಲ್ಲಾ ತಿನ್ಸಿದ್ರಿ. ನನ್ಗಿಷ್ಟವಾಗಿರೋ ಮಲ್ಗೆ ಹೂ ಕೊಡ್ಸಿದ್ರಿ. ನಂಗೆ ತುಂಬಾ ಖುಷಿ ಆಯ್ತು ಸಾಹೇಬ್ರೆ. ಥ್ಯಾಂಕ್ ಯು ಸೋ ಮಚ್. ಇದನ್ನ ನಾನು ಸಾಯೋವರೆಗೂ ಮರೆಯೋದಿಲ್ಲ. ಇದೇ ಕೊನೆ. ಬದುಕಿರೋವರೆಗೂ ಸಾಯೋ ಮಾತು ನಿಮ್ ಬಾಯಿಂದ ಬರಬಾರ್ದು ಭೂಮಿ. ಸಾಧ್ಯವಾದ್ರೆ ಏನೇ ಇದ್ರು ತುಂಬಾ ತಡ ಆಗಿದೆ, ಮನೆಗೆ ಹೋಗೋಣ ಬನ್ನಿ. ಸಾಹೇಬ್ರೆ, ಇವತ್ ನೀವ್ ತೋರ್ಸಿರೋ ಕಾಳಜಿ ಅಕ್ರೆಗೆ ಥ್ಯಾಂಕ್ ಯು ಸೋ ಮಚ್. ನನ್ ತಂದೆನ್ ಬಿಟ್ರೆ ನನ್ ಜೀವನದಲ್ಲಿ ನನ್ಗೆ ಏನೇನ್ ಬೇಕು ಏನೇನ್ ಬೇಡ ಅಂತ ಇಷ್ಟ್ರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರೋದು ನೀವೇ ಅನ್ಸುತ್ತೆ. ಈ ದಿನನ ನನ್ ಬದುಕಿನ ಕೊನೆ ಕ್ಷಣದವರೆಗೂ ನೆನ್ಪಲ್ಲಿ ಇಟ್ಕೊಂಡಿರ್ತೀನಿ. ಕೊನೆವರೆಗೂ ನನ್ ಜೊತೆನೆ ಇರ್ತೀಯ. ಸಾಹೇಬ್ರ ಮೇಲೆ ಪ್ರೀತಿ ಇಲ್ದೆ ಹೋದ್ರು ನನ್ ಉಸಿರಿನ ಕೊನೆ ಕ್ಷಣದವರೆಗೂ ನಿಮ್ ಹೆಸರಲ್ಲೇ ನಾನ್ ಬಾಳ್ತೀನಿ ಅಂತ ಸಾಹೇಬ್ರಿಗೆ ನಾನ್ ಹೇಗ್ ಹೇಳಕ್ಕಾಗತ್ತೆ? ಸಾಹೇಬ್ರೆ, ಕೊನೆ ಕ್ಷಣ ಅಂದ್ರೆ ತಪ್ಪು ತಿಳ್ಕೊಬೇಡಿ. ನಾನ್ ಹೇಳಿದ್ದು ನಮ್ಮಿಬ್ರದು 1 ವರ್ಷ ಮುಗಿಯತ್ತಲ್ಲ, ಆ ಒಪ್ಪಂದದ ಗಡುವು ಅದು ಮುಗಿಯೋ ಕೊನೆ ಕ್ಷಣ. ಸರಿ, ನನ್ಗೆ ಅಡ್ಗೆ ಮನೇಲಿ ಸ್ವಲ್ಪ ಕೆಲ್ಸ ಇದೆ, ನಾನು ಹೋಗ್ತೀನಿ. ಹೇಳಿ ಲಕ್ಷ್ಮಕ್ಕ. ಏನಾಯ್ತು? ಹೇಳ್ಕೊಂಡ್ಯಾ ನಿನ್ನ ಪ್ರೇಮ ನಿವೇದನೆಯನ್ನ? ಆಹಾ, ಭೂಮಿ ಒಪ್ಕೊಂಡ್ಬಿಟ್ಲಾ? ಅರೇ ಅದ್ಭುತ ಅದ್ಭುತ ಅದ್ಭುತ. ಅಭಿನಂದನೆಗಳು ಗೆಳೆಯ, ಅಭಿನಂದನೆಗಳು. ಆದ್ರೆ ಯಾಕಪ್ಪ ನಿನ್ನ ಧ್ವನಿಯಲ್ಲಿ ಇಷ್ಟೊಂದು ಸಪ್ಪೆ ಭಾವ ಹೊರಹೊಮ್ತಿದೆ? ಏನಾಯ್ತು? ಭೂಮಿ ಒಪ್ಕೊಂಡಿದ್ದು ಐ ಲವ್ ಯು ಸೋ ಮಚ್ ಭೂಮಿ. ಕೆಂಪು ಗುಲಾಬಿಗಳು ಪ್ರೀತಿಯ ಸಂಕೇತ ಅಂತ ಹೇಳ್ತಾರೆ, ಆದ್ರೆ ನಾವಿಬ್ರು ಪ್ರೇಮಿಗಳಲ್ಲ. ಹಾಗೆ ಈ ಬಿಳಿ ಗುಲಾಬಿಗಳು ಸ್ನೇಹದ ಸಂಕೇತ ಅಂತ ಹೇಳ್ತಾರೆ. ನಾವಿಬ್ರು ಒಳ್ಳೆ ಸ್ನೇಹಿತರಾಗೆ ಉಳ್ಕೋಬೇಕು. ಅದಕ್ಕೋಸ್ಕರ ನಾನ್ ನಿಮ್ಗೆ ಈ ಬಿಳಿ ಗುಲಾಬಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಇವತ್ ರಾತ್ರಿ ನಾನು ಅವಳನ್ನ ಕರ್ಕೊಂಡು ಹೋದಾಗ ಇಷ್ಟ ಆಯ್ತು. ಏನೋ ಇದು, ಸಾಹಿತ್ಯನ ಬಿಟ್ಟು ಬೇರೆ ಹುಡುಗಿನ ಕಣ್ಣೆತ್ತಿ ನೋಡಲ್ಲ ಅಂತ ಹೇಳಿದ್ ನೀನು ಈಗ ಭೂಮಿಗೆ ನೇರವಾಗಿ ನೀನು ಪ್ರೀತಿಸ್ತಿದ್ದೀನಿ ಐ ಲವ್ ಯು ಅಂತ ಹೇಳಿದ್ಮೇಲೂ ಯಾಕೆ ಹೀಗ್ ಮಾಡಿದ್ವಿ ಭೂಮಿ? ಸತ್ಯನ ನನ್ ಕಣ್ ನೋಡಿ ಹೇಳ್ತಾಳೆ ಭೂಮಿ, ನಾನ್ ನಿನ್ನೆ ನಿದ್ದೆ ಮಾಡಿದೀನೋ ಇಲ್ವೋ ಅಂತ. ಆದ್ರೆ ನನ್ ಕಣ್ಣಂಚಲಿರೋ ಪ್ರೀತಿನ ಅವಳು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ನೋಡಿ. ಅಲ್ಲಿಗೆ ನಾವು ಪಾನಿಪುರಿ ವ್ಯವಸ್ಥೆ ಮಾಡಿದ್ದು, ಅಲ್ಲೆಲ್ಲ ಅಷ್ಟೊಂದು ಸಿದ್ಧತೆ ಮಾಡಿದ್ದು ಎಲ್ಲಾನು ಕಾವೇರಿ ನೀರಲ್ಲಿ ಕೊಚ್ಕೊಂಡು ಹೋಯ್ತು ಅಂತಾನೆ ಅರ್ಥ. ಏನೋ ಗೊತ್ತಾಗ್ತಿಲ್ಲ ಸತ್ಯನ. ನಮ್ಮಿಬ್ರನ್ನ ನೋಡ್ದವ್ರಿಗೆಲ್ಲ ಅರ್ಥ ಆಗತ್ತೆ ನಾನ್ ಭೂಮಿನ ಎಷ್ಟು ಪ್ರೀತಿಸ್ತೀನಿ ಅಂತ. ಆದ್ರೆ ಭೂಮಿಗೆ ಯಾಕೆ ಈ ವಿಚಾರದಲ್ಲಿ ಅವಳಿಗೆ ಅರ್ಥ ಆಗ್ತಿಲ್ಲ ಅಂತ ನನ್ಗೆ ಗೊತ್ತೇ ಆಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಸಮಾಧಾನವೇ ಮಹಾಮಂತ್ರ ಅಂತಾರೆ, ಹಾಗೆ ನೀನು ಇದ್ಬಿಡು. ಅಲ್ಲ ಕಣೋ, ಮೊದಲನೇ ಪ್ರೇಮ ಆಟದಲ್ಲೇ ನೀನು ಔಟ್ ಆದ್ರೆ ಹೇಗ್ ಹೇಳು? ಪ್ರಯತ್ನ ಮುಂದುವರ್ಸು, ಏನೂ ಆಗಲ್ಲ. ಗೆದ್ದೆ ಗೆಲ್ತೀಯ, ಅಷ್ಟು ಮಾತ್ರ ನಾನು ಭರವಸೆ ಕೊಡ್ತೀನಿ. ನೋಡು, ಈ ವಿಷಯದಲ್ಲಿ ನನ್ನ ತಂಗಿ ನಿನಗೆ ಪ್ರೀತಿಯ ಬಹುಮಾನನ ಕೊಟ್ಟೇ ಕೊಡ್ತಾಳೆ, ಅದನ್ನ ನಂಬು ಅಷ್ಟೇ. ಏನೋ ಗೊತ್ತಿಲ್ಲ ಸತ್ಯನ, ಆದ್ರೆ ಒಂದಂತೂ ನಿಜ, ಭೂಮಿ ನನ್ ಪ್ರೀತಿನ ಒಪ್ಕೊಂತಾಳೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನನ್ ಕೊನೆ ಉಸಿರಿರೋವರೆಗೂ ನನ್ ಭೂಮಿನ ಪ್ರೀತಿಸ್ತಾನೆ ಇರ್ತೀನಿ. ಅಜಿತ್, ಒಂದ್ ಮಾತು ಹೇಳ್ತೀನಿ ಕೇಳು. ದೇವ್ರು ಇರೋದು ನಿಜಾನೇ, ಆದ್ರೆ ಖಂಡಿತ ಭವಿಷ್ಯದಲ್ಲಿ ಅವಳು ನಿನ್ನ ಪ್ರೀತಿನ ಒಪ್ಕೋತಾಳೆ. ಚಿಂತೆ ಮಾಡ್ಬೇಡ, ಆರಾಮಾಗಿ ನಿದ್ದೆ ಮಾಡು. ಜೊತೆಗೆ ನಾನಂತೂ ಇದ್ದಿರ್ತಿಂತಾನೆ. ಹೇ ಬಾಯ್ ಬಾಡ್ಗೆ. ನನ್ ಮನ್ಸಲ್ಲಿ ಪ್ರೀತಿ ಅನ್ನೋ ಬಿರುಗಾಳಿನ ಎಬ್ಸಿ ನೀನ್ ಮಾತ್ರ ಯಾಕಿಷ್ಟು ತಣ್ಣಗಿದ್ಯಾ, ಹೇಗಿಷ್ಟು ಆರಾಮಾಗಿದ್ಯಾ? ಲಕ್ಷ್ಮಕ್ಕ, ನೀವೇನು ಚಿಂತೆ ಮಾಡ್ಬೇಡಿ, ಆರಾಮಾಗಿ ಹೋಗ್ ಬನ್ನಿ. ನಾನ್ ಬೇಗ ಹೋಗಿ ಅಂಗಡಿನ ತೆಗಿತೀನಿ. ನೀನೇನೆ ಹೇಳದ್ನಲ್ಲ. ಹಾಗೆ ಕವಿತಮ್ಮ ಹುಷಾರು. ಭೂಮಿ ಅತ್ತೆ, ಏನ್ ಭೂಮಿ ಇವತ್ತು ಬೇಗ ಎದ್ದು ಆಗ್ಲೇ ದೇವ್ರ ಪೂಜೆನ ಮುಗಿಸ್ಬಿಟ್ಟಿದ್ಯಾ? ಘಮ್ ಅಂತಿದೆ. ಅರೆ, ಆಗ್ಲೇ ತಿಂಡಿನೂ ಆಗೋಗಿದೆ. ಸಂಗೀತಮ್ಮ, ತಿಂಡಿ ಒಂದೇ ಅಲ್ಲ, ಸಾಂಬಾರು ರೆಡಿ ಆಯ್ತಾಗ್ಲ. ಹೌದಲ್ಲ ಭೂಮಿ, ಯಾಕಿಷ್ಟು ಬೇಗ ಅಡ್ಗೆನ ರೆಡಿ ಮಾಡ್ತಿದ್ಯಾ? ಅತ್ತೆ, ಲಕ್ಷ್ಮಕ್ಕ ಮತ್ತೆ ಕವಿತಮ್ಮ ಅವ್ರಿಬ್ರು ತಿರುಪತಿಗೆ ಹೋಗ್ತಾ ಇದಾರೆ. ಹಾಗಾಗಿ ನಾನ್ ಬೇಗ ಹೋಗಿ ಅಂಗಡಿನ ತೆಗಿಬೇಕು. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲಾನು ಮಾಡ್ದೆ. ಭೂಮಿ, ಮನೇಲೂ ಕೆಲ್ಸ ಮಾಡ್ತೀಯಾ, ಹೊರಗಡೆನೂ ಕೆಲ್ಸ ಮಾಡ್ತೀಯಾ. ನೀನ್ ಈ ರೀತಿ ಕಷ್ಟಪಡು ಅಂತ ಯಾರು ಹೇಳಿದಾರೆ ಹೇಳು? ನೋಡು, ನಾವ್ ನಿನ್ನಿಂದ ಏನು ಬಯಸಲ್ಲ. ಹಾಗೂ ಒಂದ್ ವೇಳೆ ನಿನ್ನಿಂದ ಬಯಸೋದೇ ಆದ್ರೆ ನೀನ್ ಆದಷ್ಟು ಬೇಗ ನಮ್ಗೊಂದ್ ಮೊಮ್ಮಗುನ ಹೆತ್ಕೊಡ್ಬೇಕು, ಅಷ್ಟೇ ಸಾಕು. ಹೇ ಭೂಮಿ, ಏನಾಯ್ತು? ಅತ್ತೆ, ಯಾಕೋ ತಲೆ ಸುತ್ತಾ ಇದೆ ಅತ್ತೆ. ಅಯ್ಯೋ ಹೌದಾ? ಬಾ ನೀನ್ ಕೂತ್ಕೋ. ಪಲ್ಲವಿ, ನೀರ್ ತಗೊಂಬಾ. ಬಾ, ಹುಷಾರು. ತುಂಬಾ ತಲೆ ಸುತ್ತಿದ್ಯಾ? ಹುಷಾರು. ಬಾ ಕೂತ್ಕೋ. ಹೇಳ್ತೀನಿ ಜಾಸ್ತಿ ಕೆಲ್ಸ ಮಾಡ್ಬೇಡ ಅಂತ, ಕೇಳಲ್ಲ ನೀನ್. ಕುಡಿ ನೀರ್ ಕುಡಿ. ಸಾಕ? ಅಲ್ಲ ಭೂಮಿ, ಇದ್ದಕ್ಕಿದ್ದ ಹಾಗೆ ಯಾಕೆ ತಲೆ ಸುತ್ತ ಬಂತು ನಿನ್ಗೆ? ಸಂಗೀತಮ್ಮ, ಬೆಳಿಗ್ಗೆ ಬೇಗ ಎದ್ದಿದ್ಲಲ್ಲ, ನಿದ್ದೆ ಸಾಕಾಗ್ಲಿಲ್ವೇನೋ. ಇದ್ರೂ ಇರ್ಬೋದು. ಭೂಮಿ, ನೀನ್ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡು, ಹೋಗು. ಅತ್ತೆ, ಇವಾಗೇನು ಅಷ್ಟು ತಲೆ ಸುತ್ತಾ ಇಲ್ಲ ಅತ್ತೆ. ಇರೋ ಕೆಲ್ಸನೆಲ್ಲ ಬೇಗ ಮುಗಿಸಿ ನಾನು ಅಂಗಡಿಗೂ ಬೇಗ ಹೋಗ್ಬೇಕು. ಕೂತ್ಕೋ ನೀನು. ನನ್ ಮಾತ್ ಕೇಳ್ತೀಯಾ ಇಲ್ವಾ? ನೋಡು, ಅಡ್ಗೆ ಮನೆ ಕೆಲ್ಸ ಎಲ್ಲ ನಾನ್ ನೋಡ್ಕೋತೀನಿ, ಅರ್ಥ ಆಯ್ತಾ? ನೀನ್ ಸುಮ್ನೆ ಮಲಗಿದ್ದು ರೆಸ್ಟ್ ಮಾಡು ಅಂದ್ರೆ ರೆಸ್ಟ್ ಮಾಡ್ಬೇಕು. ನೋಡು, ಒಂದಿನ ಅಂಗಡಿಗೆ ತಡವಾಗಿ ಹೋದ್ರೆ ಏನ್ ಪ್ರಪಂಚ ಮುಳುಕ್ ಹೋಗಲ್ಲ, ಅರ್ಥ ಆಯ್ತಾ? ಹೌದು ಭೂಮಿ, ನೀನ್ ಹೋಗಿ ಇವಾಗ ರೆಸ್ಟ್ ಮಾಡು. ಪಾಪ ಬೆಳಿಗ್ಗೆ ಬೇಗ ಎದ್ದಿರ್ತೀಯ. ನಾನ್ ಮನೆ ಕೆಲ್ಸದೊಳಾಗಿದ್ರೂನು ನನ್ಕಿಂತ ಜಾಸ್ತಿ ಕೆಲ್ಸ ಇಷ್ಟ ದಿನ ನೀನೇ ಮಾಡಿದ್ಯಾ. ಇನ್ನಾದ್ರೂ ರೆಸ್ಟ್ ಮಾಡು.
ನೀನೇನಾದ್ರೂ ಸಂಗೀತಮ್ಮನ್ ಮಾತ್ ಕೇಳಿಲ್ಲ ಅಂದ್ರೆ ನಾನು ಇವತ್ತೇ ಮನೆ ಕೆಲ್ಸ ಬಿಟ್ಟು ಹೋಗ್ತೀನಿ ಅಷ್ಟೇ. ಅಲ್ಲವೇ ಸ್ವಲ್ಪ ಸುಮ್ನಿರ್ತೀಯಾ? ಇದನ್ನೆಲ್ಲ ನನ್ ಸೊಸೆಗೆ ಬಿಡ್ಸಿ ಬಿಡ್ಸಿ ಹೇಳ್ಬೇಕಾ? ನನ್ ಸೊಸೆ ಜಾಣೆ, ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ಹೋಗ್ ರೆಸ್ಟ್ ಮಾಡು ಭೂಮಿ. ಗುಡ್ ಮಾರ್ನಿಂಗ್ ಲೇಡೀಸ್. ಗುಡ್ ಮಾರ್ನಿಂಗ್ ನಚ್ಚಿ. ಅಮ್ಮ, ನಾನು ಮೆಡಿಕಲ್ ಕಾನ್ಫರೆನ್ಸ್ ಚೆನ್ನಾಗಿ ಹೋಗ್ತಾ ಇದ್ದೀನಿ. ಪಾಪ್ಸಿ ಬ್ರೋ ಎಲ್ಲರಿಗೂ ಹೇಳಿದೀನಿ. ಓಕೆನಾ? ಬೈ. ಇರು, ತಿಂಡಿ ರೆಡಿ ಇದೆ, ತಿಂದ್ಕೊಂಡ್ ಹೋಗು. ಮಾ ಫ್ಲೈಟ್ ಲೇಟ್ ಆಗತ್ತೆ, ನಾನು ಆನ್ ದ ವೇ ಏನಾದ್ರು ತಿನ್ಕೋತೀನಿ. ಸರಿನಾ? ಬೈ ಅದಕ್ಕೆ. ಬೈ ಪಲ್ಲು ಅಕ್ಕ. ಬೈ. ಹುಷಾರಪ್ಪ, ಹೊತ್ ಕೂಡ್ಲೆ ಫೋನ್ ಮಾಡು. ಆಯ್ತು, ಮಾಡ್ತೀನಿ. ಬೈ. ಭೂಮಿ, ನೀನ್ ರೆಸ್ಟ್ ಮಾಡು ಬಾ. ಎದ್ದೇಳ್. ಭೂಮಿ ಬಾಯ್ಲಿ. ಏನು ಎಲ್ಲೋಗ್ತಿದ್ಯಾ? ಎಲ್ಲೋಗ್ತಿದ್ಯಾ ಅಂತ ರೌಡಿ ತರ ಕೇಳ್ತಿದ್ದೀರಾ? ಈ ತರ ಎಲ್ಲ ಕೇಳಿದ್ರೆ ನಾನು ಹೇಳಲ್ಲ. ಎಲ್ಲೋಗ್ತಿದ್ಯಾ? ಪಲ್ಲವಿ ಅಕ್ಕ ಒಂದ್ 4 ಪ್ಯಾಕೆಟ್ ಅಲ್ಲೇ ಬಿಟ್ಟಿದ್ದಾರೆ, ಅದನ್ನ ತಗೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ವರ್ಕೌಟ್ ಮಾಡ್ಬೇಕು ಅನ್ನೋದೆಲ್ಲ ಮರ್ತೋಗಿದ್ಯಾ? ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬವು. ಇವತ್ತು 50 ಡಿಪ್ಸು, 50 ಜಂಪಿಂಗ್ ಜಾಕ್ಸು, 40 ಸ್ಕ್ವಾಟ್ ಮಾಡ್ಬೇಕು. ಅರ್ಥ ಆಯ್ತಾ? ಅದ್ರ ಜೊತೆಗೆ ಈ ಪಾತ್ ಕಾಣಿಸ್ತಿದ್ಯಲ್ಲ, ಅದನ್ನ 40 ಟೈಮ್ಸ್ ಸ್ಪ್ರಿಂಟ್ ಮಾಡ್ಬೇಕು. ಇವಾಗ ನೀವೇನೇನೆಲ್ಲ ಹೇಳಿದ್ರು ಅದನ್ನ ನಂಗೆ ಅರ್ಥ ಆಗೋಂಗ್ ಹೇಳಿ ನೋಡೋಣ. ಹೇಗಿದ್ರು ಮಾಡಿಸ್ತೀನಲ್ಲ, ಆಗ ಆಟೋಮೆಟಿಕ್ ಆಗಿ ಅರ್ಥ ಆಗುತ್ತೆ. ಹೋಗು ಬಟ್ಟೆ ಚೇಂಜ್ ಮಾಡ್ಕೊಂಬ. ಏಯ್ ಇನ್ನ ವರ್ಕೌಟ್ ಮಾಡಕ್ಕೆ ಶುರು ಮಾಡಿಲ್ಲ, ಡ್ರಾಮಾ ಗಿಮಾ ಸ್ಟಾರ್ಟ್ ಮಾಡಿದ್ರೆ ನಾನು ಹೇಳಿರೋದನ್ನ ಇನ್ನ 2 ಸಲ ಮಾಡಿಸ್ತೀನಿ. ಹೋಗ್ ಫಸ್ಟ್. ಆಮೇಲೆ ಏನು? ಸಾಹೇಬ್ರೆ, ತಲೆ ಸುತ್ತಾ ಇದೆ, ವಾಂತಿ ಬರೋ ಹಾಗಾಗ್ತಿದೆ. ಈ ಮುಖ ಕಿವುಚಿದ್ದೆಲ್ಲ ಸಾಕು, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಡಂಬಲ್ಸ್ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಹೋಗೋ. ಸರಿ ಆಯ್ತು. ಏನಾಯ್ತು? ಸಾಹೇಬ್ರೆ, ನಾನ್ ಸುಳ್ಳು ಹೇಳ್ತಿಲ್ಲ ಸಾಹೇಬ್ರೆ, ನಂಗೆ ನಿಜವಾಗ್ಲೂ ತಲೆ ತುಂಬಾ ಸುತ್ತಾ ಇದೆ, ವಾಂತಿ ಬರುವಾಗ್ತಿದೆ. ರಾತ್ರಿ ಪಾನಿಪುರಿ ಗಂಟ್ಲು ತನಕ ತಿನ್ಬಿಟ್ಟು ಇವಾಗ ವಾಮಿಟ್ ಅಂದ್ರೆ ಸರಿ. ಅಯ್ಯೋ, ಎತ್ಕೊಳ್ಳೋ ರೇಂಜ್ಗೆಲ್ಲ ಏನು ಆಗಿಲ್ಲ ಸಾಹೇಬ್ರೆ ನನ್ಗೆ. ನಾನು ಎತ್ಕೊಳಕಲ್ಲ ಬಂದಿದ್ದು. ನೀನು ಮುಂದೆ ಹೋಗ್ಬೇಕಾದ್ರೆ ವೇಟ್ಸ್ ಏನಾರು ಕಾಲಕ್ಕೆ ಬಿತ್ತು ಅಂತ ಹೇಳಿದ್ರೆ ಇಂಜುರಿ ಆಗ್ಬಿಡುತ್ತೆ ಅಂತ ವೇಟ್ಸ್ ನ ಮುಂದೆ ಹೇಳೋಣ ಅಂತ ಹೋದೆ ಅಷ್ಟೇ. ಸರಿ ನಡಿ. ಸಾಹೇಬ್ರೆ, ಏನು? ತುಂಬಾ ಸುಸ್ತಾಗಿದೆ, ಕೈ ಆದ್ರೂ ಹಿಡ್ಕೊಂಡು ಹೋಗಿ. ಹ್ಮ್. ಬನ್ನಿ ಹೋಗೋಣ. ನೋಡು, ಈಗ ಕಾಂಪಿಟೇಷನ್ ಬೇಡ, ಕಾಂಪ್ರಮೈಸ್ ಆಗ್ಬೇಡ. ಅರ್ಥ ಆಯ್ತಾ? ನಮ್ದು ಏನಾಯ್ತು ಅಂದ್ರೆ ರೂಮಲ್ಲಿ ನೋಡ್ಕೊಳ್ಳೋಣ. ಈಗ ನಡಿ. ಬಾ 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 ಬಾ. ಸಾರಿ ಭೂಮಿ, ಆಕ್ಚುಲಿ ನಾನು ವರ್ಕೌಟ್ ಮಾಡು ಅಂತ ಹೇಳಿದಕ್ಕೆ ನೀನ್ ಡೌ ಮಾಡ್ತಿದ್ಯಾ ಅನ್ಕೊಂಡ್ಬಿಟ್ಟೆ. ನೀನ್ ವಾಮಿಟ್ ಮಾಡಿದ್ಮೇಲೆ ನಂಗೂ ಗೊತ್ತಾಗಿದ್ದು ನೀನ್ ನಿಜವಾಗ್ಲೂ ವಾಮಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸಾಹೇಬ್ರೆ, ನನ್ ಗುಡ್ ಗರ್ಲ್, ಆತರ ಎಲ್ಲ ಸುಳ್ಳು ಹೇಳಲ್ಲ. ಸಾಕು, ವಾಮಿಟ್ ಮಾಡಿ ಸುಸ್ತಾಗಿರ್ತೀವ, ರೆಸ್ಟ್ ಮಾಡು. ಅದೇ ನಾನು ಹೆಂಡತಿ ಫೋಟೋ ಕೊಟ್ಟು ಯೂಸ್ ಮಾಡಿ ಇಮೇಜಸ್ ಕ್ರಿಯೇಟ್ ಮಾಡೋದಕ್ಕೆ ಹೇಳಿದ್ನಲ್ಲ. ಓಹ್ ಗುಡ್, ರೆಡಿ ಇದೆಯಾ? ಸರಿ, ಇನ್ 1 hour ನಾನೇ ಬಂದು ಮೀಟ್ ಮಾಡ್ತೀನಿ ನನ್ನ ಆಫೀಸ್. ಓಕೆ ಸರಿ, ಇವಾಗ ನಿಧಾನಕ್ಕೆ ನಡಿ, ಆರಾಮಾಗಿ. ಏನಾಯ್ತು ಭೂಮಿ, ಏನಾಯ್ತು ಭೂಮಿಗೆ? ನಾನು ವರ್ಕೌಟ್ ಮಾಡ್ತಾ ಇದ್ದೆ, ಭೂಮಿ ಅಲ್ಲೇ ಸುಮ್ನೆ ನಿಂತಿದ್ಲು, ಸಡನ್ ಆಗಿ ವಾಮಿಟ್ ಮಾಡ್ಕೊಂಡ್ಬಿಟ್ಲು. ಮದ್ವೆ ಆಗಿ 6 ತಿಂಗಳು ದಾಟ್ತು. ಭೂಮಿ ಏನಾದ್ರೂ ಪ್ರೆಗ್ನೆಂಟ್ ಆಗ್ಬಿಟ್ಲಾ? ಇವಳೇನಾದ್ರೂ ಮಗು ಹೆತ್ಬಿಟ್ಲು ಅಂದ್ರೆ ಅಜಿತ್ ಮತ್ತೆ ಭೂಮಿ ಸಂಬಂಧ ಸಿಮೆಂಟ್ ಹಾಕ್ದಂಗೆ ಗಟ್ಟಿ ಆಗ್ಬಿಡತ್ತೆ. ಆಮೇಲೆ ನನ್ನ ಅಂಜು ಕತೆ. ನಿನ್ನೆ ಆಚೆ ಊಟಕ್ಕೆ ಹೋಗಿದ್ರಲ್ಲ, ಅಲ್ಲಿ ಏನ್ ತಿಂದ್ಲು? ಪಾನಿಪುರಿ ಇಷ್ಟ ಅಂತ ಹೊಟ್ಟೆ ತುಂಬಾ ಪಾನಿಪುರಿನೇ ತಿಂದ್ಲು. ಅದಕ್ಕೆ ವಾಂತಿ ಆಗ್ತಿರೋದು. ಅದು ಅಲ್ದೆ ಬೆಳಗ್ಗೆ ಬೇಗ ಎದ್ದಿದ್ಲು, ಎದ್ದವಳೆ ತಲೆ ಸುತ್ತು ಅಂತ ಹೇಳ್ತಿದ್ಲು. ನಾನ್ ಆಗ್ಲೇ ಇವಳಿಗೆ ರೆಸ್ಟ್ ಮಾಡು ಅಂತ ಹೇಳಿದ್ನಲ್ಲ ಅಲ್ವಾ ಅಜಿತಾ? ನೀನ್ ಯಾಕೆ ಅವಳನ್ನ ವರ್ಕೌಟ್ ಮಾಡೋ ಜಾಗ ಕರ್ಕೊಂಡ್ ಹೋಗಿದ್ದೆ? ಅಮ್ಮ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ವರ್ಕೌಟ್ ಮಾಡೋ ಜಾಗಕ್ಕೆ ಭೂಮಿನ ನಾನ್ ಕರ್ಕೊಂಡ್ ಹೋಗಿಲ್ಲ ಅಮ್ಮ, ಅವಳೇ ಬಂದಿದ್ದು. ನಕಿ ಟೆನ್ಷನ್ ಶುರು ಆದಾಗಿಂದ ಇವ್ರು ಸರಿಯಾಗಿ ಊಟ ನಿದ್ದೇನೆ ಮಾಡ್ತಿಲ್ಲ. ಅದ್ರ ಮೇಲೆ ಮನೆ ಒಳಗೂ ಕೆಲ್ಸ, ಹೊರಗೂ ಕೆಲ್ಸ. ಹೌದು, ಅದ್ರಿಂದಾನೇ ಇಷ್ಟು ಸುಸ್ತಾಗಿದ್ದಾಳೆ. ಅಟ್ಲೀಸ್ಟ್ ಮನೇಲಿ ನಚಿ ಇದೀರೆ ಅವ್ನ್ ಚೆಕ್ ಮಾಡಿ ಹೇಳ್ಬೋದಾಗಿತ್ತು. ಈಗ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ಬೇಕು ಅಂದ್ರೆ. ಅಜಿತಾ, ಇದಕ್ಕೆಲ್ಲ ಗಾಬರಿ ಆಗೋ ಅಗತ್ಯ ಇಲ್ಲ ಕಡೋ. ಭೂಮಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ, ಆಮೇಲೂ ವಾಮಿಟ್ ಆಯ್ತು ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡ್ ಹೋಗೋಣ, ಸರಿನಾ? ಶ್ರವಣ, ನೀನು ಡಿಟೆಕ್ಟಿವ್ ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಿದ್ದೆಲ್ಲೋ? ನಾಳೆ ಬೇಕಾದ್ರೂ ಹೋಗ್ಬೋದಕ್ಕ. ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ಬೇಕಾದ್ರೆ ಯಾರು ಬೀಳ್ಬೇಕಲ್ಲ. ತುಂಬಾ ಸುಸ್ತಾಗ್ತಿದ್ಯಾ? ಸ್ವಲ್ಪ. ಸರಿ, ಮಲ್ಕೋ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಸಾಹೇಬ್ರೆ, ನನ್ ಅಂಗಡಿ ಹೋಗ್ ತುಂಬಾ ಲೇಟ್ ಆಗ್ತಿದೆ. ಹುಷಾರಾಗೋವರೆಗೂ ಯಾ ಅಂಗಡಿನೂ ಇಲ್ಲ, ಏನೂ ಇಲ್ಲ, ಸುಮ್ನೆ ಮಲ್ಕೋ. ಅಲ್ಲ ಸಾಹೇಬ್ರೆ, ಅಮ್ಮ ಸಾಹೇಬ್ರೆ, ಹುಷಾರಿಲ್ಲ ಅಂತ ಗೊತ್ತಿದ್ರು ಈ ಅಮಾಯಕ ಅಪ್ಸರೆ ಮೇಲೆ ಹಿಂಗೆಲ್ಲ ದಬ್ಬಾಳಿಕೆ ನಡೆಸ್ತೀರಾ? ಅದು ಅಮಾಯಕ ಅಲ್ಲ, ಅನಾರೋಗ್ಯ ಪೀಡಿತ ಮಹಿಳೆ. ಅಪ್ಸರೆ ಅಂತ ಸೇರಿಸ್ಕೊಳ್ಳೋದಕ್ಕೆ ಏನೇನೋ ಹೇಳ್ಬೇಡ ನೀನು, ಅರ್ಥ ಆಯ್ತಾ? ಮಲ್ಕೋ ಸುಮ್ನೆ. ಏನ್ ಸಾಹೇಬ್ರೆ ನೀವು? ಏನು ನಿಜವಾದ ಗಂಡ ರೋಪ್ ಹೊಡ್ದಂಗ್ ಹೊಡಿತಾ ಇದೀರಾ? ನಿಜವಾದ ಗಂಡ ಆದ್ರೂ ರೋಪ್ ಹೊಡಿಯಲ್ಲ ತಪ್ಪು, ಆದ್ರೆ ನಿಂತರ ಮಕ್ಳು ತರ ಆಡ್ತಿದ್ರೆ ಇನ್ನೇನ್ ಮಾಡ್ಬೇಕು? ಮಲ್ಕೋ ಸುಮ್ನೆ ಅಂತ ಹೇಳಿದ್ರೆ ಮಲ್ಕೋ. ಸಾಹೇಬ್ರೆ, ಆ ಗಂಡಲ್ಲ ನಂದು. ಸಾಹೇಬ್ರೆ ಹೇಳು. ಅದು ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮಪ್ಪ ನಂಗೊಂದು ಸಿನಿಮಾ ತೋರ್ಸಿದ್ರು. ಅದಕ್ಕೇನೀಗ? ಆ ಸಿನಿಮಾ ಹೆಸರು ಯಾವ್ದು ಅಂತ ಕೇಳಿ. ಹೇಳಿಲ್ಲ ಅಂದ್ರೆ ಬಿಡ್ತೀಯ ನೀನು? ಹೇಳ್ಬಿಡು. ಧೈರ್ಯ ಅಂತ ಪಿಕ್ಚರು. ಆ ಪಿಕ್ಚರ್ ಅಲ್ಲಿ ಇಂಟರ್ವಲ್ ಆದ್ಮೇಲೆ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಒಂದ್ ಡೈಲಾಗ್ ಹೊಡೆದ್ರು. ಏನಂತ? ಹುಚ್ಚ ರಘುವೀರ್ ಅಂತ.
ನೀವು ಅದೇ ತರ ಕಾಣಿಸ್ತಿದ್ದೀರಾ ಸಾಹೇಬ್ರೆ ನನ್ ಕಣ್ಣಿಗೆ ಯಾಕೋ. ನೀನೀಗ ಒಳ್ಳೆ ಹುಡುಗಿ ತರ ಮಲ್ಕೊಂಡಿಲ್ಲ ಅಂದ್ರೆ ಹುಚ್ಚ ರಘುವೀರ ಯಾವ ಹೇಳಿದ್ರು ಧೈರ್ಯ. ಹಾಗಾದ್ರೆ ನಾನು ಹುಚ್ಚ ರಘುವೀರ್ ತರನೇ ಆಡ್ಬಿಟ್ನಾ? ಸಾಹೇಬ್ರೆ ವಾಂತಿ ಬಂದಂಗ ಆಯ್ತು, ಆದ್ರೆ ಈಗ ವಾಂತಿ ಬರ್ತಿಲ್ಲ. ಸರಿ, ಆದ್ರೂ ನೀವ್ ಯಾಕೆ ಈ ರೀತಿ ಉಪಚಾರ ಎಲ್ಲ ಮಾಡ್ತೀರಾ? ನಂಗೊಂಥರ ಸಂಕಟ ಆಗುತ್ತೆ ಸಾಹೇಬ್ರೆ. ಇದ್ರಲ್ಲಿ ಸಂಕಟ ಏನಿದೆ? ಗಂಡ ಹೆಂಡತಿ ಅಂತ ಆದ್ಮೇಲೆ ಒಬ್ರು ಕಷ್ಟಕ್ಕೊಬ್ರು ಆಗ್ಬೇಕಲ್ವಾ? ನಾವಿಬ್ರು ಕಾಂಟ್ಯಾಕ್ಟ್ ಮದ್ವೆ ಆಗಿರೋದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಅದನ್ನ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಾನೇನು ಹೇಳಲೇ ಇಲ್ವಲ್ಲ ಸಾಹೇಬ್ರೆ. ಈಗ್ಲೂ ಅದನ್ನ ಯೂಸ್ ಮಾಡ್ತಿದ್ದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸರಿ ಬಿಡಿ, ಇನ್ ಮುಂದೆ ನಾನು ಆದಷ್ಟು ಕಡಿಮೆ ಉಪಯೋಗಿಸ್ತೀನಿ. ಉಪಯೋಗಿಸೋದೇ ಇಲ್ಲ ಅಂತ ಹೇಳಲ್ಲ ಅಲ್ವಾ? ಅಮ್ಮ ಹುಚ್ಚ ರಘುವೀರ್, ಮಿಸ್ಟರ್ ಹುಚ್ಚ ರಘುವೀರ್, ನಾನ್ ಹಿಂಗೆ ಕೂತಿಲ್ಲ. ಬಾರು, ಭೂಮಿ ಮಲ್ಕೊಂಡ್ಲಾ? ಇಲ್ಲಮ್ಮ, ಹೊಟ್ಟೆ ನೋವು ಅಂತ ತುಂಬಾ ಒದ್ದಾಡ್ತೀಯಾಳ. ಸರಿ, ನೀನೇನ್ ಹುಡುಕ್ತಾ ಇದೀಯಾ? ಅಮ್ಮ, ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ನಮ್ಗೆ ವಾಂತಿ ಬಂದ್ರೆ ಅಜ್ಜಿ ನನಗೆ ಬೆಟ್ಟದ ನೆಲ್ಲಿಕಾಯಿ ತರ ಕೊಡ್ತಿರ್ಲಿಲ್ವಮ್ಮ? ಅದೇನಾರ ಮನೇಲಿ ಇದ್ಯಾ? ಅದು ಯೋಚಿತನ ನನಗ್ ಕೇಳೋದಲ್ವಾ? ಇಲ್ಲ ಇದೆ ತಗೊಳ್ಳಿ. ಈ ಮನೇಲಿ ಪರ್ಫೆಕ್ಷನ್ಗೆ ನೀವೊಂದು ಹೆಸರು ನೋಡಿ. ಪಾಪ ಕಣೋ ಭೂಮಿ, ಅವಳಿಗೆ ಪಾನಿಪುರಿ ಇಷ್ಟ ಅಂತ ಜಾಸ್ತಿ ತಿನ್ಬಿಟ್ಟಿದ್ದಾಳೆ. ಹೊಟ್ಟೆ ಕೆಟ್ಟಿರ್ಬೇಕು ಪಾಪ. ಹೌದಮ್ಮ, ಅವಳಿಗೆ ಪಾನಿಪುರಿ ಇಷ್ಟ ಅಂತ ಹೇಳ್ದಾಗೆ ಹೇಳ್ದೆ ಅದು ಅನ್ಹೆಲ್ದಿ ಅಂತ. ಆದ್ರೆ ಅಷ್ಟೊಂದು ಖುಷಿ ಪಟ್ಕೊಂಡು ತಿಂತಿದ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಆಗೋದೆ. ಆದ್ರೆ ಈಗ ಅವಳು ಅಷ್ಟು ಕಷ್ಟ ಪಡ್ತಿದ್ರೆ ತುಂಬಾ ಹಿಂಸೆ ಆಗುತ್ತೆ ನೋಡೋದಕ್ಕೆ. ಹಚ್ಚಿತಣ್ಣ, ಇಷ್ಟಕ್ಕೆಲ್ಲ ಹಿಂಸೆ ಪಟ್ರೆ ಹೆಂಗೆ? ಹೆಣ್ಮಕ್ಳು ಅಂದ್ರೆ ಎಷ್ಟೆಲ್ಲ ನೋವು ಅನ್ಭವಿಸ್ಬೇಕು ಗೊತ್ತಾ? ತಿಂಗಳು ನೋವು ಅದು ಹೋಗ್ಲಿ, ಭೂಮಿ ಏನಾದ್ರೂ ಬಸ್ರು ಗಿಸ್ರು ಆದ್ರೆ ಹೆರ್ಗೆ ನೋವು ಹೆಂಗಿರುತ್ತೆ ಗೊತ್ತಾ? ಭೂಮಿ ಪ್ರೆಗ್ನೆಂಟ್ ಆಗೋದನ್ನ ನೋಡೋದಿನ ನನ್ನ ಪಾಲಿಗೆ ಏ ಅಜಿತಾ, ನೀನೇನ ಯೋಚನೆ ಮಾಡ್ತಿದ್ಯಾ? ಅವಳಿಗೆ ವಾಂತಿ ಅಂದ್ಯಲ್ಲ, ಬೇಗ ನೆಲ್ಲಿಕಾಯಿ ತಗೊಂಡೋಗ್ ತಿನ್ಸು. ಎಷ್ಟ್ ತಿನ್ನಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ತಿನ್ಸ್ ಹೋಗು ಬೇಗ. ಆಗ್ಲೇ ಏನ್ ಹೇಳ್ದೆ ನೀನು? ಏನಮ್ಮ? ಅದೇ ಹೇಳ್ದಿಲ್ಲ, ಭೂಮಿ ಬಸ್ರಿ ಗಿಸ್ರಿ ಆಗಿದ್ರೆ ಅವಾಗ ನೀವೇನ್ ಮಾಡ್ತೀರಾ ಅಂತ. ಅಲ್ಲ ಪಲ್ಲವಿ, ಭೂಮಿ ಬೆಳಗ್ಗೆಯಿಂದ ತಲೆ ಸುತ್ತು ವಾಂತಿ ಅಂತಿರೋದ್ ನೋಡಿದ್ರೆ ಇದೆಲ್ಲ ಬಸ್ರಿ ಲಕ್ಷಣ ಅಲ್ವಾ? ಅಕಸ್ಮಾತ್ ಭೂಮಿ ಏನಾದ್ರೂ ಪ್ರೆಗ್ನೆಂಟ್ ಆಗಿದ್ರೆ? ಇರ್ಬೋದಮ್ಮ, ಮದ್ವೆಗ್ 6 ತಿಂಗಳಾಯ್ತಲ್ಲ. ಅಯ್ಯೋ ದೇವ್ರೆ, ನಾವ್ ಅನ್ಕೊಂಡ್ ಹಾಗೆ ಅವಳು ಏನಾದ್ರೂ ಪ್ರೆಗ್ನೆಂಟ್ ಆಗ್ಬಿಟ್ರೆ ದೊಡ್ಡ ಹಬ್ಬನೇ ಮಾಡಿಸ್ಬಿಡ್ತೀನಿ. ಇರು, ಅವಳು ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡ್ಲಿ, ಆಮೇಲೆ ಹೋಗಿ ಅವಳನ್ನೇ ಕೇಳ್ತೀನಿ. ಅಯ್ಯೋ ದೇವ್ರೆ, ನಾನು ಅನ್ಕೊಂಡ್ ಹಾಗೆ ಆಗಿರ್ಲಪ್ಪ. ನನ್ನ ಹುಚ್ಚ ರಘುವೀರ್ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. KGF 3 ಹೀರೋ ಅನ್ಕೊಂಡು ಅದು ನಾನ್ ಮಾತ್ರ ಈ ವಿಲ್ಡೆಡ್ ಹೀರೋಯಿನ್ ಅಂತ ಅನ್ಕೊಳ್ಳಲ್ಲ. ಹಾಗೆ ಅನ್ಕೊಂಡ್ ಸಮಾಧಾನ ಮಾಡ್ಕೋ, ಪರವಾಗಿಲ್ಲ. ನೋಡು ಭೂಮಿ, ಕೆಲವೊಂದು ವಾಸ್ತವನ ನಾವ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಹಾಗಾದ್ರೆ ನಾನ್ ಈ ವಿಲ್ಡೆಡ್ ಹೀರೋಯಿನ್? ನೋಡು, ನಿನ್ ಮೊದ್ಲು ಹುಷಾರಾಗ್ಬಿಡು, ಆಮೇಲೆ ಇದನ್ನೆಲ್ಲ ಕುತ್ಕೊಂಡು ಡೀಪಾಗಿ ಮಾತಾಡೋಣ ನಾವು, ಓಕೆನಾ? ತಗೋ. ಚಿಕ್ಕ ವಯಸ್ಸಲ್ಲಿ ನಂಗೆ ವಾಮಿಟ್ ಬಂತು ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಇದನ್ನ ಕೊಡ್ತಾ ಇದ್ರು. ನೆಲ್ಲಿಕಾಯಿ ತಿಂದಿದ ತಕ್ಷಣ ವಾಮಿಟ್ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗಿ ಹೋಗ್ತಾ ಇತ್ತು. ತಗೋ, ತಿನ್. ಸಾಹೇಬ್ರೆ, ಚಿಕ್ಕ ನೆಲ್ಲಿಕಾಯಿ ನನ್ ಕೈಯಲ್ಲಿ ತಿನ್ನಕ್ಕಾಗಲ್ಲ, ಅಂತದ್ರಲ್ಲಿ ಇದು ಒಳ್ಳೆ ಕ್ರಿಕೆಟ್ ಬಾಲ್ ಇದ್ದಂಗಿದೆ. ಇದು ಹೆಂಗ್ ಸಾಹೇಬ್ರೆ ತಿನ್ಲಿ ನಾನು? ಹೋದ್ರೆ ಹೋಗ್ಲಿ, ಹೇಗಿದ್ರು ತರದ್ ತಂದ್ಬಿಟ್ಟಿದೀರಾ. ಒಂದ್ ಬ್ಯಾಟ್ ಇದ್ರೆ ತಗೊಂಬಂದ್ಬಿಡಿ, ಇಲ್ಲೇ ಒಂದ್ ಕ್ರಿಕೆಟ್ ಮ್ಯಾಚ್ ಆಡ್ಬಿಡೋಣ. ಹೇಗಿದ್ರು ಎಷ್ಟೊಂದ್ ಬಾಲ್ಗಳಿವೆ. ಈ ಟೈಮಲ್ಲಿ ಕಾಮಿಡಿ ಎಲ್ಲ ಅವಶ್ಯಕತೆ ಇದೆಯಾ? ನಿಂಗೊಂದ್ ಸೂಪರ್ ಆಫರ್ ಕೊಡ್ತಾ ಇದೀನಿ. ಈ ನೆಲ್ಲಿಕಾಯಿ ತಿಂದ್ರೆ ನೀವ್ ಇವತ್ತು ಕೆಲ್ಸಕ್ಕೆ ಹೋಗ್ಬೋದು. ನಿಜವಾಗ್ಲೂ? 100%. ಒಂದು ಸಲ ಮಾತ್ ಕೊಟ್ರೆ ಡೈಲಾಗ್ ಮಾತ್ರ ಹೊಡಿಬೇಡಿ. ಸರಿ, ತಿಂತೀನಿ. ಗುಡ್ ಗರ್ಲ್. ಸಾಹೇಬ್ರೆ, ಇದಕ್ ಮೇಲ್ ನಾನು ಏನಾದ್ರೂ ತಿಂದ್ರೆ ವಾಮಿಟ್ ನಿಂತು ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸಾಹೇಬ್ರೆ. ನೀನು ಹುಷಾರಾಗದ್ ಬೇಡವಾ? ಅಂಗಡಿಗೆ ಹೋಗೋದ್ ಬೇಡವಾ? ಅಯ್ಯೋ, ಯಾರು ಹೇಳಿಕ್ ನಾನು ಹುಷಾರಾಗಿಲ್ಲ ಅಂತ? ವಾಮಿಟೇ ಬರ್ಲಿಲ್ಲ, ಹುಷಾರಾಗ್ಬಿಟ್ಟೆ. ಸರಿ, ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ಇಬ್ರು ಒಟ್ಟಿಗೆ ಅಂಗಡಿಗೆ ಹೋಗೋಣ. ಬಾ, ಹೋಗೋಣ. ಏಯ್, ಏನಾಯ್ತು? ಸುತ್ತು. ಸರಿ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗೋಣ. ಬಾ. ಭೂಮಿಗೆ ಸುಸ್ತು ಕಡಿಮೆ ಆಗ್ತಿಲ್ಲ, ಅದ್ರ ಜೊತೆ ವಾಮಿಟ್ ಬರೋ ಸೆನ್ಸೇಷನ್ ಇನ್ನೂ ಜಾಸ್ತಿ ಆಗ್ತಿದೆ. ಸೊ ಒಂದ್ಸಲಿ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬರ್ತೀನಿ. ಭೂಮಿ, ಈ ತಿಂಗಳು ಇಲ್ಲ ಅತ್ತೆ. ಸಂಗೀತಾ, ಏನ್ ಸ್ಪೆಷಲ್ ಇವತ್ತು? ಸಿಹಿ ತಿಂಡಿ ನೈವೇದ್ಯ ಇಟ್ಟಿದ್ಯಾ? ನಾನು ನೀವು ಅಜ್ಜಿ ತಾತ ಆಗ್ತಿದೀವಿ. ನಮ್ ಭೂಮಿ ತಾಯಿ ಆಗ್ತಿಲ್ಲ.